ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 21ನೇ ಕಂತು ಹಾಗೂ PM ಕಿಸಾನ್ ಯೋಜನೆ 20ನೇ ಕಂತು ಹಾಗೂ ಜುಲೈ ತಿಂಗಳಲ್ಲಿ ಬರುವಂಥ ಪೆನ್ಷನ್ ಹಣದ ಬಗ್ಗೆ ಈ ಕ್ಷಣದ ಅಪ್ಡೇಟ್ ಏನಿದೆ ಅನ್ನೋದನ್ನು ನಿಮಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೇವಲ 2-3 ನಿಮಿಷದಲ್ಲಿ ಮಾಹಿತಿ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ. ಮೊದಲನೇದಾಗಿ PM ಕಿಸಾನ್ ಯೋಜನೆ 20ನೇ ಕಂತು ಈ ಕ್ಷಣದವರೆಗೂ ಸಹ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಕೂಡ ಈ ಕ್ಷಣದವರೆಗೂ ಸಹ ಒಬ್ಬರಿಗೂ PM ಕಿಸಾನ್ ಯೋಜನೆಯೇ 20ನೇ ಕಂತು ಬಿಡುಗಡೆ ಆಗಿಲ್ಲ. ಓಕೆನಾ. ಸಾಕಷ್ಟು ರೈತರಿಗೆ ಗೊಂದಲ ಇರುತ್ತೆ, ನಮ್ಮದೇ ಏನೋ ಪ್ರಾಬ್ಲಮ್ ಆಗಿದೆಯೇನೋ, ಹಣ ಬಿಡುಗಡೆ ನಮಗೆ ಮಾತ್ರ ಬಂದಿಲ್ವನೋ ಅಂತ. ಖಂಡಿತವಾಗ್ಲೂ ಕೂಡ ಯಾರು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ PM ಕಿಸಾನ್ ಯೋಜನೆ 20ನೇ ಕಂತು ಬಿಡುಗಡೆ ಆಗಿಲ್ಲ. ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂತ ನೋಡೋದಕ್ಕೆ ಹೋದರೆ, ಈಗ ಶ್ರೀಯುತ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ಅವರು ಇಂಡಿಯಾಕ್ಕೆ ಬಂದು ಈ ಒಂದು 20ನೇ ಕಂತಿನ ಸಂಬಂಧಪಟ್ಟ ಹಾಗೆ ಒಂದು ಸಮಾವೇಶವನ್ನು ಮಾಡಿ ರಿಮೋಟ್ ಕಂಟ್ರೋಲ್ ಪ್ರೆಸ್ ಮಾಡುವ ಮೂಲಕ 20ನೇ ಕಂತಿನ ಹಣವನ್ನು ಜಮಾ ಮಾಡುವಂತಹ ಪ್ರಕ್ರಿಯೆ ಯಾವಾಗಲೂ ಕೂಡ ಇದೇ ರೀತಿ ಇರುತ್ತೆ. ಆ ದಿನಾಂಕವನ್ನು ಕೂಡ ಇನ್ನೂ ನಿಗದಿಪಡಿಸಿಲ್ಲ, ಹಾಗಾಗಿ ಡಿಲೇ ಆಗ್ತಾ ಇದೆ. ಖಂಡಿತವಾಗ್ಲೂ ಜುಲೈ 2nd ವೀಕ್ ಅಥವಾ 3rd ವೀಕಲ್ಲಿ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗುತ್ತೆ. ಯಾವುದೇ ರೀತಿ ಸಂಶಯ ಇಲ್ಲ. ಓಕೆನಾ. ಈಗಾಗಲೇ ಜುಲೈ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿದೆ. ಆದರೂ ಎಷ್ಟು ಜನರಿಗೆ ಬಂದಿದೆ, ಈ ಕ್ಷಣದವರೆಗೂ ಎಷ್ಟು ಜನರಿಗೆ ಬಂದಿದೆ, ಇನ್ನೂ ಕೂಡ ಎಷ್ಟು ಜನರಿಗೆ ಬರೋದು ಬಾಕಿ ಇದೆ, ಮತ್ತು ಉಳಿದವರಿಗೆ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಏನಪ್ಪ ಅಂದರೆ, ಈಗಾಗಲೇ ಕಳೆದ 2-3 ದಿನದ ಹಿಂದೆಯಿಂದನೇ ಕೂಡ ಜುಲೈ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿದೆ. ಈಗಾಗಲೇ 50%ಗಿಂತ ಹೆಚ್ಚು ಜನರಿಗೆ ಹಣ ಜಮಾ ಆಗಿದೆ. ಇವತ್ತು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ. 2 ದಿನದ ಹಿಂದೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, 30% ಜನರಿಗೆ ಜಮಾ ಆಗಿತ್ತು. 3-4 ದಿನಗಳಲ್ಲಿ 50% ಜನರಿಗೆ ಪೆನ್ಷನ್ ಹಣ ಜಮಾ ಆಗಿದೆ. ನಿಮಗೂ ಕೂಡ ಜುಲೈ ತಿಂಗಳು ಅಥವಾ ಜೂನ್ ತಿಂಗಳು ಪೆನ್ಷನ್ ಹಣ ಬಂದಿದೆಯೋ ಎಲ್ಲೋ ತಪ್ಪದೇ ಕಮೆಂಟ್ ಮಾಡಿ. ಜೂನ್ ಮತ್ತು ಜುಲೈ ತಿಂಗಳ ಹಣ ಪೆನ್ಷನ್ ಹಣ ಬಂದಿಲ್ಲ ಅಂದರೆ ಡೋಂಟ್ ವರಿ, ಖಂಡಿತವಾಗ್ಲೂ ಬರುತ್ತೆ, ಯಾವುದೇ ಸಂಶಯ ಇಲ್ಲ. ಆದರೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ತಪ್ಪದೇ ಎಲ್ಲರೂ ಆ್ಯಕ್ಟಿವ್ ಇದೆಯೋ ಇಲ್ಲೋ ಅಂತ ಹೇಳಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಓಕೆನಾ. ಇನ್ನು ಗೃಹಲಕ್ಷ್ಮಿ 21ನೇ ಕಂತು ಬಗ್ಗೆ ಹೇಳಬೇಕು ಅಂದರೆ, ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಗೃಹಲಕ್ಷ್ಮಿ 21ನೇ ಕಂತು ಬಿಡುಗಡೆ ಆಗಿದೆ ಅಂತ ಕೆಲವು ಕಮೆಂಟ್ಗಳು ಬರ್ತಾ ಇದೆ, ನಿಮಗೆ ಜಮಾ ಆಗಿದೆಯಾ ಅಂತ ಹೇಳಿ. ಅದರಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, 9% ಜನ ಹೌದು ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. 91% ಜನ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿ ವೋಟ್ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಇದು ಎಲ್ಲರೂ ಕೂಡ ಹಾನೆಸ್ಟಾಗಿ ವೋಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ 10% ಜನರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಎಲ್ಲೋ ಒಂದು ಕಡೆ ಒಂದಿಷ್ಟು ಟ್ರಯಲ್ ಅಂತ 1%, 2% ಬಿಡುಗಡೆ ಆಗಿರಬಹುದು. ಓಕೆನಾ. ಅದು ನಾನು ಪ್ರೂಫ್ ಬರ್ದೇನೆ ಹೇಳಲ್ಲ. ಬಟ್ 1%, 2% ಜನರಿಗೆ ಟ್ರಯಲ್ ಅಂಥೇಳಿ ಚೆಕ್ ಮಾಡಿರ್ಬೋದು. ಬಟ್ ಆದರೆ 8-9 ಅಥವಾ 10% ಜನರಿಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಏನಿದೆ ಈ ಕ್ಷಣದ ಅಪ್ಡೇಟು, ನಿಮಗೆ ಪೆನ್ಷನ್ ಹಣದ ಬಗ್ಗೆ, PM ಕಿಸಾನ್ ಯೋಜನೆ ಬಗ್ಗೆ, ಗೃಹಲಕ್ಷ್ಮಿ ಹಣದ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.